ಅಲ್ಲ ಕಲೆ ಸಿದ್ದಣ್ಣ ಹೇಳ್ತಿ ಈ ಮನೆ ಹಾಳು ಬುದ್ಧಿ ಕಲ್ತವಳೆ ಅಂತ ಗೊತ್ತಿತ್ತಿಲ್ಲ. ಅಯ್ಯೋ ಬನ್ರಿ, ನಾನು ಗೊತ್ತಿತ್ತು ಒಂದ್ ಮನೆ ಇತ್ತೋಳೆ, ಆವಾಗ ಗಂಡು ಮನೆ ನೋಡಕ್ ಬರಕಿಲ್ಲ ಅಂತಿದ್ಲು. ಆಗ ಇವಳು ಯಾಕೋ ಭಾಳ ಹೊಟ್ಟೆವ್ರಿ ಪಟ್ಕೊತಾವಳೆ ಅಂತ ಅನ್ಕೊಂಡೆ ನಾನು ನಿಜವಾಗ್ಲೂ. ಆದರೆ ಈ ಥರ ಬುದ್ಧಿ ಕಲ್ತವಳೆ ಅಂತ ಕನ್ಸು ಮುನ್ಸಲು ಅನ್ಕೊಂಡಿದ್ದೀರ ನಾನುವೇ. ಅಯ್ಯಪ್ಪ, ಯಾರು ನಂಬೋದು ಯಾರನ್ನ ಬಿಡೋದು? ಅವಳು ಮನೇಲಿ ಒಂದು ಮಗಳು ಅವಳೆ, ಹೆಣ್ಮಗಳು ಅನ್ನೋದು ಗ್ಯಾರ ಇಲ್ವು ರೀ. ನಮ್ಮ ಮಕ್ಳಿಗೂ ಯಾರು ಚಾಡಿ ಹೇಳಿದ್ರೆ ಹೆಂಗೆ ಏನು ಅಂತವೆ. ಅಯ್ಯೋ ಕತೆ ಕರ್ಮ. ಊಟ ಮಾಡಿ, ಅವು ಕಲ್ತಿರೋದು ಬಿಡಕ್ಕಿಲ್ಲ ಕಣ. ಹೋಗಿದ್ನಂತೆ ಅಮ್ಮನ ಚಾಡಿ ಹೇಳಿದ್ಲಲ್ಲ ಅವಳನ್ನ. ಹ್ಞೂ ಹೋಗಿದ್ರಂತಪ್ಪ, ಹೋಗಿದ್ರಂತೆ. ನನಗೂ ಗೊತ್ತಾಯ್ತು ವಿಷಯ. ಹೋಗಿ ಅವ್ರಿಗೆ ಗಂಡ ಕೊಟ್ಟಕ್ಕೆ ಎಲ್ಲ ಹೇಳಿ ಹೇಳ್ಬಿಟ್ಟು ಬಂದ್ರಂತೆ. ಒಟ್ಟಿಗೆ ಅವಳೇ ಬಂದಿದ್ಲು ಮನೆ ತಕ್ಕೆ. ತಪ್ಪಾಯ್ತು ಕಣಕ್ಕ ಅನ್ಕೊಂಡು. ಇವೇ ಮಕ್ಕೆ ಮನೆ ಹಳಿ ಹೋಗೋ ಎದ್ದಿ ಅಂತವ. ಅಯ್ಯ ಸುಮ್ಮನೆ ಅದನ್ನ ಉಗ್ದೆ. ಸಿದ್ದಣ್ಣ ಮಾತ್ರ ಬಂದೇನಕ್ಕಂತ ಮನೆ ತಕ್ಕವೇ ಬೇಜಾರಾಗ್ಬಿಟ್ಟದೆ ಅವನಿಗೆ. ಇರ್ತಿ ಹೇಳೋಳಲ್ಲ, ಇರ್ತೀನಿ ಹಿಂಗೆ ಹೇಳೋಳಲ್ಲ ಅಂತ ಅಣ್ಣಂಗೆ ಪಾಪ ಬೇಜಾರಾಕಿಲ್ವಾ? ಒಟ್ಟಿಗೆ ಅವ ಅಣ್ಣ ಪಾಪ ಭಾಳ ಒಳ್ಳೇದು. ಅವಳು ಸರಿದಾಗ ಅಂದ್ಬಿಡು. ಅವಳ ಮೇಲೆ ಅನುಮಾನ ಇತ್ತು ನನಗೆ. ಇದೇ ಗಂಡು ಮನೆ ನೋಡೋಕ್ಕೂ ಬರೋಕಿಲ್ಲ ಅಂತಾಳೆ, ಯಾವುದೊಂದಕ್ಕೂ ಬರೋಕಿಲ್ಲ ಅಂತಾಳಲ್ಲ, ಏನು ಸಮಾಚಾರ ಅಂದ್ಬಿಟ್ಟು ಹಂಗೂ ಅನುಮಾನ ಇತ್ತು ಕಲೆ. ಆದರೆ ಈ ಥರ ಮನೆ ಹಾಳು ಬುದ್ಧಿ ಕಲ್ತವ್ರೆ ಅನ್ನೋದು ಮಾತ್ರ ಗೊತ್ತಿದ್ದಿಲ್ಲ. ಬತ್ತಾನೆ ಸಿದ್ದಣ್ಣ ಬತ್ತಾನೆ ಕಲೆ. ಓ ಸಿದ್ದಣ್ಣ ಬಣ್ಣ, ಊಟ ಮಾಡು ಊಟ ಮಾಡಿ ಅತ್ತಾಗಿರ್ತೀನಿ. ಅಯ್ಯೋ ಬಾ ಸಿದ್ದಣ್ಣ. ಏನು ಊಟ ಮಾಡ್ಬಿಟ್ರೆ ಏನು ಅಲ್ಪಾಗ ಉಂಟದವ? ಅದೇ ಉಪ್ಪು ಹೆಸ್ರು ಕಂತ. ಸರಿ ಬಿಡೋಣ. ಅದೇ ಕಣ, ಅದೇ ಕತ್ತಿಯೇ ಸುಮ್ಕಿರು. ಅಕ್ಕ ನಿಜವಾಗ್ಲೂ ನಿಮ್ಮ ಮುಂದ್ಗಡೆ ಮಾಕ ತೋರ್ಸಕ್ಕೂ ನನಗೆ ಬೇಜಾರಾಯ್ತದೆ ಕಣಕ್ಕ. ನಿಜಕ್ಕೂ ನಾವು ಮಾಡಿದ ತಪ್ಪಿಗೆ, ನಾನು ಎಡ್ತಿ ಮಾಡಿದ ತಪ್ಪಿಗೆ ಇವತ್ತು ನಾನು ತಲೆ ತೆಗ್ಸಂಗೆ ಆಗ್ಬಿಡ್ತಾರಕ್ಕ. ಅವಳು ಮಾಡಿರೋ ತಪ್ಪಿಗೆ ಎಂಥ ಮನೆ ಅಳಿಯಕ್ಕ ಇವಳು ನಾನು ಎಡ್ತಿ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣಕ್ಕ, ಭಾಳ ಬೇಜಾರಾಯ್ತದೆ ನಿಜವಾಗ್ಲೂ. ನಿಮ್ಮ ಮಾಕ ತೋರ್ಸೋ ಯೋಗ್ಯತೆ ನಂಗಿಲ್ಲ. ಅಯ್ಯೋ ಬಾ ಸಿದ್ದಣ್ಣ, ತಲೆಗೆಡ್ಸ್ಕೊಬೇಡ. ವಿಷಯ ಎಲ್ಲ ಗೊತ್ತಾಯ್ತು ಕಂತೆ. ಅಕ್ಕ ಹೇಳಿರೋದು ಅನ್ನೋದೆಲ್ಲ ಗೊತ್ತಾಯ್ತು. ಬಿಡೋತ್ತಾಗ ಇನ್ನೇನು ಮಾಡಿ ಅಣ್ಣ? ಒಟ್ಟಿಗೆ ನಾವೇನೋ ಅಂತ ದ್ರೋಹ ಮಾಡಿಲ್ಲ ಅಕ್ಕನಿಗೆ. ಓಡಿಸ್ತೆ ಮನೆ ಬಿಟ್ಟಿ ಕಣ. ಮನೆ ಬಿಟ್ಟು ಓಡಿಸ್ತಾನ. ಬೈರಕ್ಕ ಬೈರಿ ಒಂಚೂರ. ನಿಮ್ದು ಅಮ್ಮಯ್ಯ ಅಂತ ನಿಮ್ಮ ಬಾಯ್ ಬಿಟ್ಟು ಬೋದ್ಬಿಡ್ರಕ್ಕ. ಅವಳಿಗೆ ಬೋದ್ರ ನನಗೆ ಮನ್ಸು ಸಮಾಧಾನ ಆಯ್ತದೆ. ನೀವು ಒಂಚೂರು ಯಾರು ಬೈಯಕ್ಕೂ ಇಲ್ಲ, ಆಡಕ್ಕೂ ಇಲ್ಲ. ಹಿಂಗಿದ್ರಿ ಹೆಂಗಕ್ಕ? ಇವಣ್ಣ ಯಾಕೆ ಬೋದಿ ಅಣ್ಣ, ಯಾಕೆ ಬೋದಿ ಕಡಿಯಪ್ಪ. ಬೋದಿ ಆಡಿದ್ರೆ ಮುಗ್ದೋದದ ಬೋದಿ ಆಡಿದ್ರೆ ತಿರೋಗಿದ್ರೆ ಹೆಂಗಾರು ಮಾಡ್ಬೋದಾಗಿತ್ತು. ಅದು ಬೋಯ್ದಿ ಆಡಿ ತಿರೋಗಂತದಲ್ಲ. ತಲೆಗೆಡ್ಸ್ಕೊಬೇಡಣ, ಸುಮ್ಮನಿರಿ. ಬೇಜಾರು ಮಾಡ್ಕೊಬೇಡ ಕಣಣ್ಣ. ನನ್ನ ಮಾತಾ ಕೇಳು. ಏನೋ ಅವ ಅಕ್ಕನೂ ಹೊರ್ತ್ಕೋಬೇಕಾಗಿತ್ತು. ನಾಳೆ ನಮಗೂ ಮಗಳವಳೆ, ನಾಳೆ ದಿವಸಕ್ಕೆ ನಮ್ಮನೇಲೂ ಮಗಳವಳೆ ಅನ್ನೋದನ್ನ ರೂಮ್ ಮಾಡ್ಕೋಬೇಕಾಗಿತ್ತು. ಏನು ಮಾಡಿ ಬಿಡೋಣ. ನೀನೇನು ಮಾಡಿ ಪಾಪ, ನೀನೇನು ಅಂತ ಗೊತ್ತೋಣ. ನಾವು ನಿಜವಾಗ್ಲೂ ಏನು ಬೇಜಾರು ಮಾಡ್ಕೊಂಡಿಲ್ಲ. ಈಗ ಜನಕ್ಕೆ ಗೊತ್ತಾಯ್ತಾರೆ ನನ್ನ ಮಗಳು ಏನು ಅಂತವ. ಯಾರು ಹೇಳೋರೆ ಏನು ಬಿಟ್ಟವ್ರೆ ಅನ್ನೋದೆಲ್ಲ ಗೊತ್ತಾಯ್ತಲ್ವಣ. ಬಿಡೋಣ ಸಾಕು. ಸವಿಸ್ಬಿಡಕ್ಕ, ಸವಿಸ್ಬಿಡು. ನನ್ನ ನಿಜವಾಗ್ಲೂ ಮನೆ ಹಾಳು ಮುಂಡೆ ನಮ್ಮ ನನ್ನ ಮಗಳು ನಾನು ಹೇಳ್ತೀನಿ ಸೇರ್ಕೊಂಡು. ಇವತ್ತು ಈ ಕೆಲಸ ಮಾಡಿದ್ರಲ್ಲಕ್ಕ, ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಒಸಿ ಬೇಜಾರಾಯ್ಕಿಲ್ಲ ಕಣಕ್ಕ, ಒಸಿ ಬೇಜಾರಾಯ್ಕಿಲ್ಲ. ಹೊಟ್ಟೆ ಉರ್ದಿ ಬೆಂಕಿ ಆಯ್ತು ನನಗೆ. ಹೆಂಗೋ ಅಚ್ಚುಕಟ್ಟಾಗಿ ಸೇರ್ಕೊಳ್ಳೋದಿಷ್ಟು ಮದುವೆನೇ ಆಗೋದಲ್ಲಕ್ಕ. ಬಿಡ ಮರೆಯ, ಏನೋ ಋಣ ಸಂಬಂಧ ಇಲ್ದ ಓದ್ಕಂಗೆ ಆಗಿರೋದು. ಒಟ್ಟು ಕಾಲಕ್ಕೆ ಮದುವೆ ಮಾಡ್ಕೊಳ್ದಾರ ಸಿಕ್ಕಿಲ್ಲ. ನನ್ನ ಮಗಳಿಗೆ ಇಂಥದ್ದೊಂದು ದೂರ ಹೊರ್ಸ್ಬಿಟ್ರಲ್ಲ ಅನ್ನೋದು ಚಿಂತೆ ಇತ್ತು. ನೀರಾಳ ಆಯಿತು ಬಿಟ್ಟಾಕು. ಅಯ್ಯೋ ಎಲ್ಲಾರೇ ತೋರು ಯಾರೇ ನೋಡಿ ಮಾಡ್ಕೊತಾರಂತೆ. ಈಗೇನು ಆ ಥರ ಆಗಿಲ್ಲ. ತಲೆಗೆಡ್ಸ್ಕೊಳಕ್ಕಿಲ್ಲ, ಸುಮ್ಕಿರೋ ಆಯಿತು. ಪಾಪ ಬೇಜಾರು ಮಾಡ್ಕೊಬೇಡ ನೀನು. ಅಲ್ಲ ಕಣಣ್ಣ, ಮನೆ ಕಡೆಗೆ ಬಂದಿಲ್ವಲ್ಲ ನೀನು? ಯಾವ ಮಕ್ಕ ಹೊತ್ಕೊ ಬರೋಣಕ್ಕ, ಯಾವ ಮಕ್ಕ ಹೊತ್ಕೊ ಬರೋಣ? ಅವಳು ನೋಡಿದ್ರೆ ಆ ಥರ ಮಾಡಿಬಿಟ್ಲು. ಅಯ್ಯೋ ನಾಚಿಕೆ ಆಗ್ಬಿಡ್ತು ಕಣಕ್ಕ ನನಗೆ. ದೇವ್ರೊಳಗೆ ಬಂದು ನೀನು ನಂಬಕ್ಕಿಲ್ಲ ನೀನು. ನನಗೋಸಿ ಬೇಜಾರಾಗಲಿಲ್ಲ. ಈತ ಕೆಲಸ ಮಾಡಿದ್ರಲ್ಲ ಅಂದ್ಕೊಂಡು ಆ ಪಾರ್ಟಿ ಬೇಜಾರಾದಾಗ ಆಗ್ಬಿಡ್ತು. ಆಯಿತು ಸುಮ್ಮನಿರೋಣ, ಆಯಿತು ಸುಮ್ಕಿರು. ತಲೆಗೆಡ್ಸ್ಕೊಬೇಡ ಕಣಣ್ಣ ನೀನು, ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಆಯಿತು, ದೇವ್ರವನೇ ಭಗವಂತವನೇ ಎಲ್ಲನೂ ಕಾಪಾಡ್ತಾನೆ. ತಲೆಗೆಡ್ಸ್ಕೊಳಕ್ ಹೋಗ್ಬೇಡ, ಸುಮ್ಮನಿರು. ಆಯಿತು. ಏನು ಕಾಣೆ ಕಣಕ್ಕ. ಊಟ ಬಿಡು. ಕೊಡ್ಲೆ ಊಟ ಬಾ. ಇಲ್ಲ ನಾಚ್ಕೊಳಕ್ಕಿಲ್ಲ ನನ್ನ ದೇವ್ರು ನನಗುವೆ. ನನ್ಗೆ ಬೇಡ, ಊಟ ಬೇಡ, ಸುಮ್ಕಿರು. ಯಾಕ ನಂಗೆ ಊಟ ಮಾಡೋ ಚೂರಣ ಅದಕ್ಕೆ? ಯಾಕ ನಾನು ಹೋಟ್ಲಲ್ಲಿ ಇಡ್ಲಿ ತಿಂದೆ ಆಳ್ಮನೆ ಹೊಟ್ಟೆ ಕೇಳೋದಕ್ಕ. ಹೊಟ್ಟೆ ಕೇಳೋದಾಗ ಊಟ ಮಾಡ್ದೇಕ, ಸುಮ್ಕಿರು. ನಾಚ್ಕೊಂಡನಕ ಬೇಕಾದ್ರೆ ಇಕ್ಕಿಸ್ಕೊಂಡು ಉಣ್ತೀನಿ.
ನಾನಿನ್ನ ನಾಚ್ಕೊಬಿಟ್ಟ ನಮ್ಮ ಮನೆಗಳಲ್ಲಿ ನಾವು ಊಟ ಮಾಡಕ್ಕೆ. ಏನಣ್ಣ ಏನಾದ್ರು ಅವರು? ಅವರು ಭಾಳ ಬೇಜಾರು ಮಾಡ್ಕೊಂಡ್ರು. ನಾವು ಸುಳ್ಳು ಹೇಳಿಲ್ಲ, ನಿನ್ನ ಫೋನ್ ಬಂದಿದ್ಕೆ ನಾವು ಅಷ್ಟು ತಲೆಗೆಡ್ಸ್ಕೊಂಡಿದ್ದು. ಆ ಹುಡುಗ ಮಾತ್ರ ಅಲ್ಲ ಬಿಟ್ಟ ಮೇಲೆ ನಾನು ಇನ್ನೆಲ್ಲೂ ಆ ಹುಡುಗಿ ಬಿಟ್ರೆ ಇನ್ನೆಲ್ಲೂ ಮದುವೆನೇ ಹಾಕಿಲ್ಲ ಅಂತ ಕುಂತಿದ್ದಾನಂತೆ. ಭಾಳ ಇಷ್ಟ ಆಗದೆ. ನಾನು ಏನೋ ಮಾಡ್ಬಿಟ್ಟೆ, ಒಂದು ವಾರ ಫೋನಲ್ಲಿ ಮಾತಾಡ್ಬಿಟ್ಟಿನಿ. ನನಗೆ ಒಪ್ಪಿಗೆ ಆಗದೆ, ನನಗೆ ಮಾಡೋದ್ರಲ್ಲಿ ಮಾಡಿ ಇಲ್ಲ ಮದುವೆನೇ ಬೇಡ ಅಂತ ಕುಂತಿದ್ದಾನಂತೆ ಅವನು. ಅಯ್ಯೋ ಅವ್ರಾಗ ಅಂದ್ಬಿಟ್ರು ನಾವು ಮಾಡಕ್ಕಿಲ್ಲಕತ್ತೆ ಸುಮ್ಮನಿರು. ನಾನು ಈ ಬಾರಿ ಮದುವೆ ನಿಲ್ಸ್ಬಿಟ್ಟಿವಿ ಕಣಣ್ಣ. ಅಯ್ಯೋ ಅಣ್ಣ, ದೇವ್ರ ಅಣ್ಣಗೂ ನೀನು ನಂಬಕ್ಕಿಲ್ಲ. ಇನ್ನು ಈ ಪುಟ್ಟಿರ್ಗೆ ನಾನು ಇಷ್ಟು ಇದು ತಗೊಂಡುವೆ ಹಂಗೆಲ್ಲ ವಿಚಾರಿಸಿ ನಾನು ಅಷ್ಟೆಲ್ಲ ಓಡಾಡ್ಕೊ ಮಾಡಿ ಇದು ಹಿಂಗೆ ಆಯ್ತಲ್ಲ. ಇನ್ನು ನಿಜವಾಗ್ಲೂ ನಾನು ಯಾರಿಗೂ ತೋರ್ಬಾರ್ದು ಅನ್ಸ್ಬಿಡ್ತು ಕಣಣ್ಣ. ಕೊನೆಗೆ ನಾನು ಇರ್ತೀನಿ ಈ ಕೆಲಸ ಮಾಡ್ಬಿಟ್ಲಲ್ಲ ಮನೆಯಲ್ಲಿ ಕೆಲಸ. ಆ ಮದುವೆ ನಿಂತವ್ರು ನನ್ನ ಗಂಡ ತೋರಾಕಿರೋದು. ಏನಂದರು ಎಂತಂದ್ರೆ ನನ್ನ ಗಂಡಗೊಂದು ಮಾತು ಅಂತಾರೆ ಅನ್ನೋದು ಒಂದು ಸಣ್ಣದೊಂದು ಪರಿಜ್ಞಾನ ಇದ್ದಿದ್ರು ಅವಳು ಈ ಕೆಲಸ ಮಾಡ್ತಿತ್ತಿಲ್ಲ. ಈ ಕೆಲಸ ಮಾಡ್ಬಿಟ್ಲ, ತಲೆ ಎತ್ಕೊಂತಿರ್ದಾಗ ಮಾಡ್ಬಿಟ್ಲಲ್ಲ. ನನಗೆ ಏನೋ ಬುಡಣತ್ತಾಗೆ ಸಿಕ್ಕಿಲ್ಲ. ನೀ ಏನು ಮಾಡಿ ಅದು ಯಾಕೆ ಓಡ್ಸಕ್ಕೆ ಹೋಗಿದೆ? ಅವ್ರು ಮಾಡಿದ ಕರ್ಮ ರೊಟ್ಟು ಉಣ್ತಾರೆ, ಕರ್ಕೊಬಂದು ಇಸ್ಕೊಳ್ಳೋಣ. ನೀನು ಯಾಕೆ ಈ ಥರ ತಿರ್ಮ ತಗೊಂಡೆ? ನಾನು ನಮ್ಮ ಅಪ್ಪ ನನಗೂ ಅವ್ರನ್ನ ಮನೆಗೆ ಸೇರ್ಸಕ್ಕಿಲ್ಲ ಕಣಕ. ನಾನು ಸರಿ ಇಲ್ಲ ಅಂದಮೇಲೆ ಮುಗ್ದೋಯ್ತು. ಇನ್ನೊಂದ್ಸತಿ ಅವ್ರು ನನ್ನ ಮನೆ ಒಳಗೆ ಸೇರಿಸಿದ್ರೆ ಅದು ಸರ್ ಬಂದತಕ್ಕ. ಯಾವುದೇ ಕಾರಣಕ್ಕೂ ನಾನು ಸೇರ್ಸಕ್ಕಿಲ್ಲ ಮನೆ ಒಳಗೆ. ಅಲ್ಲ ನಾನು ಒಂದು ಕೂಲಿ ಕಂಬಳು ಕಳ್ಸೋಕ್ಕಿಲ್ಲ, ಒಂದು ಏನಿಲ್ಲ. ಕೇಳಿನೇ ತಂದು ಕೊಟ್ಟು ತಿಂತವಲ್ಲ. ಇನ್ನು ನೀನಾರು ಹೊಲ್ತಾಗೆ ಬಂದು ಕೆಲಸನೇ ಮಾಡ್ತೀಯ ಅಚ್ಚುಕಟ್ಟಾಗಿ. ಯಾಕ ನಮ್ಮ ಮುಟ್ಟೆವಳಿ ಎಲ್ಲರೂ ಓದಾಳು ಕಡ್ದೆ ಕಾಲೆತ್ತು ಕಡೆಕಿಲ್ಲ. ಮನೇಲಿ ಎಷ್ಟೊತ್ತಿನಲ್ವೇ ಆಳು ಕಾಳು ಸಿದ್ದವರು ಹೊಲ್ತಕ್ಕೆ ಬರೋಕ್ಕಿಲ್ಲ. ಅಯ್ಯೋ ಬರ್ದಾರಿರಲಿ ಬಿಡು, ಅಚ್ಚುಕಟ್ಟಾಗಿರಲಿ. ಅದು ಯಾಕೆ ಚೆನ್ನಾಗಿರಲಿ ಅನ್ನೋದು ನಾನು ಅಷ್ಟು ಆಸೆಯಿಂದವ. ನಾವಿದ್ರೆ ಇವರು ನಮಗೆ ಹಿಂಗೆ ಕೇಳಿ ಬಯಸ್ತಾರಲ್ಲ ಇವರು. ಹೆಂಗಾಕ ಮಾಡೋದು ಹಿಂಗಾದರೆ ನಿಜವಾಗ್ಲೂ ಭಾಳ ಮನ್ಸಿಗೆ ನೋವಾಗೋದೆ ಕನಕ. ನನಗೆ ಭಾಳ ನೋವಾಗದೆ ಮಾತ್ರವ. ಸುಮ್ನಿರ ಆಯ್ತು, ಅದನ್ನೇ ಮನ್ಸಲ್ಲಿ ಮಡಿಕೊಳಕಲ್ಲ ನೀನು. ಅಯ್ಯೋ ಆಯ್ತು ಹೋಯ್ತು, ಏನು ಮಾಡಂಗಿದದನ, ಏನು ಮಾಡಂಗಿದೆ? ಸುಮ್ನಿರಿಗೆ ನಾವೇ ಸುಮ್ನಿರ್ಪ. ಈಗ ಸುಮ್ನಿರು. ಏನಪ್ಪ ಅಂದರೆ ನನ್ನ ಮಗಳು ಬಗ್ಗೆ ಊರು ಜನ ಅನ್ಕಡಿ ತಪ್ಪು ಸುಳ್ಳು ಅನ್ನೋದು ಗೊತ್ತಾಯ್ತಲ್ಲ, ನಮ್ಗೆ ಅಷ್ಟೇ ಸಂತೋಷ. ಸುಮ್ನಿರು. ಕಾಲೇಜ್ ಮಾತ್ರ ಬಿಡಿಸ್ಬೇಡಕಣ ಪಾಪ, ಮಕ್ಳಿಗೆ ವಿದ್ಯಾಭ್ಯಾಸ ಹಾಳು ಮಾಡ್ಬಿಡಕಣ ಪಾಪ. ಇಲ್ಲ ಹೋಯ್ತಾರೆ ಕಂದ್ಬಿಡು. ಹೋಯ್ತಾರೆ ಕಣ, ಏನಿಲ್ಲ ಹೋಯ್ತಾರೆ. ಸರಿ ಕಣ, ಹೆಂಗೋ ಓದ್ಲಿ ಮಕ್ಕಳು. ದೇವ್ರಣೆಗೋಣ. ನಾನಂತೂ ಇನ್ನು ಲೈಫಲ್ಲಿ ಯಾಕೋ ಒಂದು ಗಂಡು ತೋರಿಸ್ಬಿಡ್ತು ಕಣ. ಈ ವಿಷಯ ನಡೆದ್ಮೇಲೆ ಭಾಳ ಬೇಜಾರಾಗೋಯ್ತು. ಏನಪ್ಪ ಅಂದರೆ ಕರೆದ್ರ ಹೋಗ್ಬೇಕು, ನಗ್ನಾಗಿತ್ತವ ಮುಯ್ಯಾಕ್ಬಿಟ್ಟು ಉಣ್ಕೊಂಡು ತಿನ್ಕೊಂಡು ಬರಬೇಕು. ಅಷ್ಟು ಬಿಟ್ರೆ ಬೇಡ ಅನ್ಸ್ಬಿಡ್ತು. ಯಾಕಂದ್ರೆ ಅಣ್ಣ ಈಗ ನನಗೆ ಹೇಳೋದು ಒಂದು ಹೆಣ್ಣಿರೋರ್ನ ಒಂದು ಗಂಡಿರೋರ್ನ ಮಧ್ಯಸ್ಥರೇ ನಿಂತು ಮಾಡೋದು. ಯಾಕಂಗಂದಿಯೇ ಏನೋ ಇದು ತಪ್ಪಾಯ್ತು ಬಿಡು, ಪರವಾಗಿಲ್ಲ, ಇನ್ನೇನು ಮಾಡೋಕ್ಕದ್ದು ಬಿಡೋಣ. ಅಯ್ಯೋ ನಾವೇ ತಲೆಗೆಡ್ಸ್ಕೊಂಡಿರ, ನೀನು ಯಾಕೆ ಅಷ್ಟೊಂದು ತಲೆಗೆಡ್ಸ್ಕೊಂಡಿದ್ದೀನಿ ನೀನು? ಏನೋ ಸದ್ಯಕ್ಕೆ ಎಲ್ಲ ಒಳ್ಳೇದಾಯ್ತಲ್ಲ ಬಿಡೋಣ. ನನ್ನ ಮಕ್ಳು ಒಳ್ಳೆ ಒಂದು ನನಗೆ ಗೊತ್ತುಕೊಂಡು ಚೆನ್ನಾಗಿ ಏನಕ್ಕ ಭಗವಂತನ ಒಂದು ದಾರಿ ತೋರ್ದ ಬಿಡಕ್ಕ ಮಕ್ಳ ಬಗ್ಗೆ. ಪಾಪ ಒಳ್ಳೆ ಮಕ್ಳಿಗೆ ಸುಮ್ಮನೆ ದೂರ ಬಂದಿತ್ತು. ಬಾ ಇಲ್ಲಿ ಕೈ ತೊಳ್ಕೊಂಡು ಊಟ ಮಾಡ್ಬಾ. ಕೊಡ್ಲೇ ನೀರ ಅತ್ತೇವ್ರಿ ಮೇಲೆ ಹೇಳ ನಡಿ ನೀರು ಕೊಟ್ಟರು ಊಟ ಮಾಡಿ ಒಂಚೂರ. ಯಾಕ ಸುಮ್ಮನಿರಕ್ಕ ಹೋಗ ಮರೇ ಐತಿ. ನೀನು ನೋಡ್ತಾ ಕುತ್ಕೊಳ್ಳೋದು, ನಾವು ಊಟ ಮಾಡೋದ? ಹೋಗು ಕೊಂಡ ಕೈ ತೊಳ್ಕೊ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.